ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಹೇಳಬೇಕೆಂದುಕೊಂಡಿರುವುದು ದೊಡ್ಡ ಸಾಧನೆ ಅಲ್ಲ, ಆದರೆ ಸಾಮಾನ್ಯ ವ್ಯಕ್ತಿಯೊಬ್ಬನು ಸಾಮಾನ್ಯ ಸಂಬಳದಲ್ಲಿ ಸಾಧಿಸಿದ ಒಂದು ಬದಲಾವಣೆ. ನಾನು ಕೂಡ ನಿಮ್ಮಂತೆಯೇ ಇದ್ದೆ. ತಿಂಗಳ ಕೊನೆಗೆ ಹಣ ಕೈಯಲ್ಲಿ ಉಳಿಯದೆ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಮಾತ್ರ ಮನಸ್ಸಿನಲ್ಲಿ. ಸಂಬಳ ಬಂದ ದಿನ ಸಂತೋಷ, ಆದರೆ 10ರಿಂದ 15 ದಿನಗಳಲ್ಲೇ ಖಾತೆ ಖಾಲಿ. ನಾನು ಶ್ರೀಮಂತನಾಗಿರಲಿಲ್ಲ, ದೊಡ್ಡ ಬಿಸಿನೆಸ್ ಇರಲಿಲ್ಲ, ಹೆಚ್ಚುವರಿ ಆದಾಯವೂ ಇರಲಿಲ್ಲ. ಆದ್ರೆ 6 ತಿಂಗಳಲ್ಲಿ ನಾನು 1 ಲಕ್ಷ ರೂಪಾಯಿ ಉಳಿಸಿದೆ. ಇದು ಅದೃಷ್ಟವಲ್ಲ, ಇದು ನಿರ್ಧಾರ. ನಿಜ ಹೇಳಬೇಕು ಅಂದ್ರೆ, ನಾನು ನನ್ನ ಜೀವನದಲ್ಲಿ ಒಂದು ಮಾತು ಒಪ್ಪಿಕೊಂಡ ದಿನದಿಂದ ಎಲ್ಲವೂ ಬದಲಾಯಿತು. ನಾನು ಹಣ ಉಳಿಸಲಾರೆ ಅನ್ನೋದು ಸುಳ್ಳು ಅಂತ ಒಪ್ಪಿಕೊಂಡ ದಿನ. ನಾವು ಬಹುತೇಕರು ಸಮಸ್ಯೆ ಹಣ ಕಡಿಮೆ ಅನ್ನೋದರಲ್ಲಿ ಇದೆ ಅಂತ ಭಾವಿಸುತ್ತೇವೆ. ಆದ್ರೆ ಸಮಸ್ಯೆ ಹಣದ ಪ್ರಮಾಣದಲ್ಲಿಲ್ಲ, ನಮ್ಮ ನಿಯಂತ್ರಣದಲ್ಲಿ ಇದೆ. ಮೊದಲಿಗೆ ನಾನು ಮಾಡಿದ್ದೇನು ಅಂದ್ರೆ, ನನ್ನ ಖರ್ಚುಗಳನ್ನು ಎದುರಿಸಿ ನೋಡಿದೆ. ಭಯವಾಗುತ್ತೆ ಅನ್ನೋದನ್ನು ಗೊತ್ತಿದ್ದರೂ 1 ತಿಂಗಳು ನನ್ನ ಪ್ರತಿಯೊಂದು ರೂಪಾಯಿಯನ್ನು ಗಮನಿಸಿದೆ. ಚಿಕ್ಕ ಚಹಾ, ಆನ್ಲೈನ್ ಫುಡ್, ಅನಾವಶ್ಯಕ ಶಾಪಿಂಗ್, ಸಬ್ಸ್ಕ್ರಿಪ್ಷನ್ಗಳು, ಅವು ಎಲ್ಲವೂ ಚಿಕ್ಕದು ಅಂತ ಅನ್ನಿಸ್ತು, ಆದರೆ ತಿಂಗಳ ಕೊನೆಗೆ ದೊಡ್ಡ ಹೊಡೆಯಾಗಿತ್ತು. ಅಂದು ನನಗೆ ಅರ್ಥ ಆಯಿತು, ಹಣ ನಮಗೆ ನಷ್ಟ ಮಾಡೋದು ದೊಡ್ಡ ಖರ್ಚುಗಳಿಂದಲ್ಲ, ದಿನನಿತ್ಯದ ನಿರ್ಲಕ್ಷ್ಯದಿಂದ. ನಾನು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸೇವಿಂಗ್ಸ್ನು ಉಳಿದ ಹಣ ಅಲ್ಲ, ಮೊದಲ ಆದ್ಯತೆ ಮಾಡಿದೆ. ಸಂಬಳ ಬಂದ ತಕ್ಷಣ ನಾನು ನನ್ನಿಗೆ ಹೇಳಿಕೊಂಡೆ, ಇದು ನನ್ನದು ಅಲ್ಲ, ನನ್ನ ಭವಿಷ್ಯದದು. ಮೊದಲು ಸೇವಿಂಗ್ಸ್, ನಂತರ ಖರ್ಚು. ಇದು ಸುಲಭ ಅಲ್ಲ, ಆದರೆ ಸಾಧ್ಯ. ನಾನು ನನ್ನ ಜೀವನ ಶೈಲಿಯನ್ನು ಕಡಿಮೆ ಮಾಡಲಿಲ್ಲ, ಆದರೆ ಸರಳ ಮಾಡಿದೆ. ಹೊರಗಿನವರನ್ನು ಮೆಚ್ಚಿಸಲು ನಾನು ಖರ್ಚು ಮಾಡುವುದನ್ನು ನಿಲ್ಲಿಸಿದೆ. ಹೊಸ ಮೊಬೈಲ್, ಹೊಸ ಬಟ್ಟೆ, ಸ್ಟೇಟಸ್ಗಾಗಿ ಬೇಕಾದ ವಸ್ತುಗಳು. ಅವು ಕ್ಷಣಿಕ ಸಂತೋಷ ಕೊಡುತ್ತವೆ, ಆದರೆ ದೀರ್ಘಕಾಲದ ಶಾಂತಿ ಕೊಡಲ್ಲ ಅನ್ನೋದು ನನಗೆ ಸ್ಪಷ್ಟ ಆಯ್ತು. ಪ್ರತಿಯೊಬ್ಬರೂ ಶ್ರೀಮಂತರಾಗಬೇಕು ಅನ್ನೋ ಕನಸು ಕಾಣುತ್ತಾರೆ. ಆದ್ರೆ ಶ್ರೀಮಂತನಾಗೋ ಮೊದಲ ಹಂತ ಶಿಸ್ತು, ಹಣದ ಶಿಸ್ತು. ನಾನು ಪ್ರತಿದಿನ ನನ್ನ ಮನಸ್ಸಿಗೆ ಒಂದು ಪ್ರಶ್ನೆ ಕೇಳಿಕೊಂಡೆ. ಈ ಖರ್ಚು ನನಗೆ ಮುಂದಿನ 5 ವರ್ಷಗಳಲ್ಲಿ ಸಹಾಯ ಮಾಡುತ್ತಾ? 6 ತಿಂಗಳು ನಾನು ಪರ್ಫೆಕ್ಟ್ ಆಗಿರಲಿಲ್ಲ. ಕೆಲವೊಮ್ಮೆ ತಪ್ಪು ಆಯಿತು, ಕೆಲವೊಮ್ಮೆ ಹೆಚ್ಚು ಖರ್ಚು ಆಯಿತು. ಆದ್ರೆ ನಾನು ಕೈ ಬಿಡಲಿಲ್ಲ. ಒಂದು ದಿನ ತಪ್ಪಾದ್ರೆ ಮುಂದಿನ ದಿನ ಮತ್ತೆ ಶುರು. ಅದೇ ಸೀಕ್ರೆಟ್. ನಾನು ಹಣವನ್ನು ಶತ್ರುವಾಗಿಯೂ ನೋಡಲಿಲ್ಲ, ದೇವರಾಗಿಯೂ ನೋಡಲಿಲ್ಲ. ನಾನು ಹಣವನ್ನು ಒಂದು ಸಾಧನವಾಗಿ ನೋಡಲು ಕಲಿತೆ. ನನ್ನ ಸ್ವಾತಂತ್ರ್ಯಕ್ಕಾಗಿ, ನನ್ನ ಕುಟುಂಬದ ಸುರಕ್ಷತೆಗಾಗಿ, ನನ್ನ ಆತ್ಮಗೌರವಕ್ಕಾಗಿ. ನೀವು ಇಂದು ಕಡಿಮೆ ಸಂಬಳದಲ್ಲಿ ಇದ್ದರೂ ಪರವಾಗಿಲ್ಲ. ನಿಮ್ಮ ಸಂಬಳ ನಿಮ್ಮ ಮೌಲ್ಯವಲ್ಲ, ನಿಮ್ಮ ನಿರ್ಧಾರಗಳು ನಿಮ್ಮ ಮೌಲ್ಯ. ನೀವು ಇಂದು ಒಂದು ಚಿಕ್ಕ ಹೆಜ್ಜೆ ಇಟ್ಟರೆ, ಮುಂದಿನ 6 ತಿಂಗಳಲ್ಲಿ ನಿಮ್ಮ ಜೀವನದ ಮೇಲೆ ನೀವು ಹೆಮ್ಮೆ ಪಡುವ ದಿನ ಬರುತ್ತದೆ. 1 ಲಕ್ಷ ರೂಪಾಯಿ ಅಂದ್ರೆ ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು, ಆದ್ರೆ ಅದು ಒಂದೇ ದಿನ ಬರಲಿಲ್ಲ. ಅದು ದಿನದಿಂದ ದಿನಕ್ಕೆ, ನಿರ್ಧಾರದಿಂದ ನಿರ್ಧಾರಕ್ಕೆ ಸೇರಿಕೊಂಡಿತು. ನಾನು ಹಣ ಉಳಿಸುತ್ತಿದ್ದೆ ಅಂತಲ್ಲ, ನಾನು ನನ್ನ ಮೇಲೆ ನಂಬಿಕೆ ಉಳಿಸುತ್ತಿದ್ದೆ. ಇಂದು ನೀವು ಈ ಮಾತು ಕೇಳ್ತಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಇದೆ. ನಿಮ್ಮೊಳಗೆ ಬದಲಾವಣೆ ಬೇಕು ಅನ್ನೋ ಆಸೆ ಇದೆ. ಅದನ್ನು ನಾಳೆಗೆ ಬಿಡಬೇಡಿ. ಇಂದು ಒಂದು ನಿರ್ಧಾರ ಮಾಡಿ. ಸಣ್ಣದಾಗಿರಲಿ, ಆದರೆ ನಿಜವಾಗಿರಲಿ. ನೆನಪಿಟ್ಟುಕೊಳ್ಳಿ, ನೀವು ಹೆಚ್ಚು ಸಂಪಾದಿಸಿದ ದಿನ ಶ್ರೀಮಂತರಾಗಲ್ಲ, ನೀವು ನಿಮ್ಮ ಹಣವನ್ನು ನಿಯಂತ್ರಿಸಿದ ದಿನ ಶ್ರೀಮಂತರಾಗ್ತೀರಾ. ನಾನು ಸಾಧಿಸಿದ್ದೇನೆ ಅಂದ್ರೆ ನೀವು ಕೂಡ ಖಂಡಿತ ಸಾಧಿಸಬಹುದು. ಯಾಕಂದ್ರೆ ನಾನು ವಿಶೇಷ ವ್ಯಕ್ತಿ ಅಲ್ಲ, ನಾನು ನಿರ್ಧಾರ ಮಾಡಿದ ಸಾಮಾನ್ಯ ವ್ಯಕ್ತಿ. ಈ ಮಾತುಗಳನ್ನು ಕೇಳುತ್ತಿರುವ ನೀವು ನನ್ನಂತೆಯೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಬಹುದು. ದೊಡ್ಡ ಸಂಬಳ ಇಲ್ಲ, ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ, ಆದರೆ ಮನಸ್ಸಿನೊಳಗೆ ಒಂದು ಪ್ರಶ್ನೆ ಇದೆ, ನಾನು ಹಣ ಉಳಿಸಬಹುದಾ? ನಾನು ಕೂಡ ಇದೇ ಪ್ರಶ್ನೆಯನ್ನು ನನ್ನಿಂದ ನಾನು ಕೇಳಿಕೊಂಡಿದ್ದೆ. ಏಕೆಂದರೆ ಪ್ರತಿ ತಿಂಗಳು ಸಂಬಳ ಬಂದಾಗ ಸಂತೋಷವಾಗುತ್ತಿತ್ತು, ಆದರೆ ತಿಂಗಳ ಕೊನೆಗೆ ಕೈಯಲ್ಲಿ ಏನೂ ಉಳಿಯುತ್ತಿರಲಿಲ್ಲ. ಹಣ ಕಡಿಮೆ ಅನ್ನೋ ಭಾವನೆ, ಜೀವನ ನಮ್ಮ ಕೈಯಲ್ಲಿ ಇಲ್ಲ ಅನ್ನೋ ಅಸಹಾಯಕತೆ, ಮುಂದಿನ ದಿನಗಳ ಬಗ್ಗೆ ಒಂದು ಅಜ್ಞಾತ ಭಯ. ನಾನು ಒಪ್ಪಿಕೊಂಡ ಒಂದು ಸತ್ಯ ಇದೆ. ಸಮಸ್ಯೆ ನನ್ನ ಸಂಬಳದಲ್ಲಿ ಇರಲಿಲ್ಲ, ಸಮಸ್ಯೆ ನನ್ನ ನಿರ್ಧಾರಗಳಲ್ಲಿ ಇತ್ತು. ಆ ದಿನದಿಂದ ನಾನು ನನ್ನ ಜೀವನವನ್ನು ಬದಲಾಯಿಸಲು ಪ್ರಾರಂಭಿಸಿದೆ. ನಾನು ಶ್ರೀಮಂತನಾಗಬೇಕು ಅನ್ನೋ ಕನಸಿಗಾಗಿ ಅಲ್ಲ, ಶಾಂತಿಯಾಗಿ ಬದುಕಬೇಕು ಅನ್ನೋ ಆಸೆಗಾಗಿ. ಮೊದಲಿಗೆ ನಾನು ನನ್ನ ಹಣವನ್ನು ಗಮನಿಸಲು ಪ್ರಾರಂಭಿಸಿದೆ. ಓಡಿ ಹೋಗುತ್ತಿದ್ದ ಹಣವನ್ನು ಹಿಡಿಯುವ ಪ್ರಯತ್ನ. 1 ತಿಂಗಳು ನಾನು ಪ್ರತಿಯೊಂದು ಖರ್ಚನ್ನು ನೋಡಿ ಅರ್ಥ ಮಾಡಿಕೊಂಡೆ. ದೊಡ್ಡ ಖರ್ಚುಗಳಲ್ಲ, ಚಿಕ್ಕ ಚಿಕ್ಕ ನಿರ್ಲಕ್ಷ್ಯಗಳೇ ದೊಡ್ಡ ನಷ್ಟ ಮಾಡುತ್ತವೆ ಅನ್ನೋದು ನನಗೆ ಗೊತ್ತಾಯಿತು. ಇದರಿಂದ ಏನಾಗಲ್ಲ ಅನ್ನೋ ಮನಸ್ಥಿತಿ ನಮ್ಮನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತದೆ. ನಾನು ನನ್ನ ಮನಸ್ಸಿಗೆ ಒಂದು ಮಾತು ಹೇಳಿಕೊಂಡೆ, ನಾನು ಹಣ ಉಳಿಸದಿದ್ದರೆ ಹಣ ನನ್ನನ್ನು ನಿಯಂತ್ರಿಸುತ್ತದೆ. ಆ ಮಾತು ನನ್ನೊಳಗೆ ಒಂದು ಬೆಂಕಿ ಹಚ್ಚಿತು. ನಾನು ನನ್ನ ಸಂಬಳ ಬಂದ ತಕ್ಷಣ ಉಳಿದ ಹಣವನ್ನು ಉಳಿಸುವುದನ್ನು ನಿಲ್ಲಿಸಿ ಮೊದಲು ಸೇವಿಂಗ್ಸ್ ಮಾಡಲು ಪ್ರಾರಂಭಿಸಿದೆ. ಇದು ಸುಲಭ ಅಲ್ಲ, ಆದರೆ ಸಾಧ್ಯ. ಇದು ತ್ಯಾಗ ಅಲ್ಲ, ಇದು ಶಿಸ್ತು.
ನಾನು ನನ್ನ ಜೀವನ ಶೈಲಿಯನ್ನು ಕಡಿಮೆ ಮಾಡಲಿಲ್ಲ, ಆದರೆ ಅರ್ಥಪೂರ್ಣ ಮಾಡಿದೆ. ಇತರರಿಗೆ ತೋರಿಸಲು ಖರ್ಚು ಮಾಡುವುದನ್ನು ನಿಲ್ಲಿಸಿದೆ. ಕ್ಷಣಿಕ ಸಂತೋಷ ಕೊಡುವ ವಸ್ತುಗಳಿಗಿಂತ ದೀರ್ಘಕಾಲದ ಭದ್ರತೆಯನ್ನು ಆಯ್ಕೆ ಮಾಡಿಕೊಂಡೆ. ಪ್ರತಿ ಬಾರಿ ಖರ್ಚು ಮಾಡುವ ಮುನ್ನ ನನ್ನಿಂದ ನಾನು ಕೇಳಿಕೊಂಡೆ, ಈ ರೂಪಾಯಿ ನನ್ನ ಭವಿಷ್ಯವನ್ನು ಬಲಪಡಿಸುತ್ತಾ ಅಥವಾ ದುರ್ಬಲಗೊಳಿಸುತ್ತಾ? ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ, ನಾನು ಪ್ರತಿದಿನ ಪರ್ಫೆಕ್ಟ್ ಆಗಿರಲಿಲ್ಲ. ಕೆಲವೊಮ್ಮೆ ತಪ್ಪು ಆಯಿತು, ಕೆಲವೊಮ್ಮೆ ನಿಯಂತ್ರಣ ತಪ್ಪಿತು. ಆದರೆ ನಾನು ಕೈ ಬಿಡಲಿಲ್ಲ. ಒಂದು ದಿನ ತಪ್ಪಾದರೆ ಮುಂದಿನ ದಿನ ಮತ್ತೆ ನಿಲ್ಲುತ್ತೆ ಅಂತಲ್ಲ, ಮುಂದಿನ ದಿನ ಇನ್ನೂ ಜಾಗರೂಕರಾಗಬೇಕು ಅಷ್ಟೇ. ಈ ಮನಸ್ಥಿತಿಯೇ ನನ್ನನ್ನು ಮುಂದೆ ಕೊಂಡೊಯ್ತು. ಹಣ ಉಳಿಸುವುದು ಒಂದು ದಿನದ ಆಟ ಅಲ್ಲ, ಅದು ಒಂದು ಅಭ್ಯಾಸ. ಅಭ್ಯಾಸ ಬದಲಾದಾಗ ಜೀವನ ಬದಲಾಗುತ್ತದೆ. 6 ತಿಂಗಳು ಹೋದಾಗ ನಾನು ನನ್ನ ಖಾತೆಯನ್ನು ನೋಡಿದೆ. 1,00,000 ರೂಪಾಯಿ. ಅದು ಒಂದು ಸಂಖ್ಯೆಯಲ್ಲ, ಅದು ನನ್ನ ಶಿಸ್ತು, ನನ್ನ ಆತ್ಮನಿಯಂತ್ರಣ, ನನ್ನ ಮೇಲೆ ನನಗೆ ಬಂದ ನಂಬಿಕೆಯ ಪ್ರತಿಫಲ. ಆ ಹಣ ನನಗೆ ಶ್ರೀಮಂತನಾಗಿಸಿದೆಯಾ? ಇಲ್ಲ, ಆದರೆ ಅದು ನನಗೆ ಆತ್ಮಗೌರವ ಕೊಟ್ಟಿತು. ನಾನು ನನ್ನ ಜೀವನವನ್ನು ನಿಯಂತ್ರಿಸಬಲ್ಲೆ ಅನ್ನೋ ವಿಶ್ವಾಸ ಕೊಟ್ಟಿತು. ಹಣ ದೇವರು ಅಲ್ಲ, ಹಣ ಶತ್ರು ಅಲ್ಲ. ಹಣ ಒಂದು ಸಾಧನ. ಅದನ್ನು ಹೇಗೆ ಬಳಸುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀವು ಇಂದು ಕಡಿಮೆ ಸಂಬಳದಲ್ಲಿರಬಹುದು, ಪರವಾಗಿಲ್ಲ. ನಿಮ್ಮ ಸಂಬಳ ನಿಮ್ಮ ಮೌಲ್ಯವಲ್ಲ, ನಿಮ್ಮ ನಿರ್ಧಾರಗಳು ನಿಮ್ಮ ಮೌಲ್ಯ. ಇಂದು ನೀವು ಒಂದು ಚಿಕ್ಕ ನಿರ್ಧಾರ ಮಾಡಿದರೆ ಮುಂದಿನ 6 ತಿಂಗಳಲ್ಲಿ ನೀವು ನಿಮ್ಮನ್ನೇ ಬೇರೆ ಕಣ್ಣಿನಿಂದ ನೋಡುತ್ತೀರಿ. 1,00,000 ರೂಪಾಯಿ ದೊಡ್ಡದು ಅನ್ನಿಸಬಹುದು, ಆದರೆ ಅದು ಒಂದೇ ದಿನ ಬರುವುದಿಲ್ಲ. ಅದು ಪ್ರತಿದಿನದ ಸರಿಯಾದ ಆಯ್ಕೆಗಳಿಂದ ಬರುತ್ತದೆ. ನಾನು ಹಣ ಉಳಿಸುತ್ತಿರಲಿಲ್ಲ, ನಾನು ನನ್ನ ಭವಿಷ್ಯವನ್ನು ಕಟ್ಟುತ್ತಿದ್ದೆ. ಈ ಮಾತುಗಳನ್ನು ನೀವು ಕೇಳುತ್ತಿರುವುದು ಕಾರಣವಿಲ್ಲದೆ ಅಲ್ಲ. ನಿಮ್ಮೊಳಗೆ ಬದಲಾವಣೆ ಬೇಕು ಅನ್ನೋ ಆಸೆ ಇದೆ. ಅದನ್ನು ನಾಳೆಗೆ ಬಿಡಬೇಡಿ. ಇಂದು ಒಂದು ನಿರ್ಧಾರ ಮಾಡಿ. ಸಣ್ಣದಾಗಿರಲಿ, ಆದರೆ ನಿಜವಾಗಿರಲಿ. ನೆನಪಿಟ್ಟುಕೊಳ್ಳಿ, ನೀವು ಹೆಚ್ಚು ಸಂಪಾದಿಸಿದ ದಿನ ಶ್ರೀಮಂತರಾಗಲ್ಲ, ನೀವು ನಿಮ್ಮ ಹಣವನ್ನು ನಿಯಂತ್ರಿಸಿದ ದಿನ ಶ್ರೀಮಂತರಾಗ್ತೀರಾ. ನಾನು ಮಾಡಿದ್ದೇನೆ ಅಂದ್ರೆ ನೀವು ಕೂಡ ಖಂಡಿತ ಮಾಡಬಹುದು. ಯಾಕೆಂದರೆ ನಾನು ವಿಶೇಷ ವ್ಯಕ್ತಿ ಅಲ್ಲ, ನಾನು ನಿರ್ಧಾರ ಮಾಡಿದ ಸಾಮಾನ್ಯ ವ್ಯಕ್ತಿ. ಇವತ್ತೇ ನಿಮ್ಮ ಪ್ರಯಾಣ ಶುರು ಮಾಡಿ. ನಿಮ್ಮ ಭವಿಷ್ಯದ ನೀವು. ಈ ಧ್ವನಿಯನ್ನು ನೀವು ಕೇಳುತ್ತಿರುವ ಕ್ಷಣಕ್ಕೆ ನಾನು ನಿಮ್ಮ ಮುಂದೆ ಒಬ್ಬ ದೊಡ್ಡ ಸಾಧಕನಂತೆ ನಿಲ್ಲಿಲ್ಲ. ನಾನು ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ವ್ಯಕ್ತಿ. ಸಾಮಾನ್ಯ ಸಂಬಳ, ಸಾಮಾನ್ಯ ಜೀವನ, ಆದರೆ ಒಂದು ಕಾಲದಲ್ಲಿ ಮನಸ್ಸಿನೊಳಗೆ ತುಂಬಿಕೊಂಡಿದ್ದ ಒತ್ತಡ ಮಾತ್ರ ಅಸಾಮಾನ್ಯವಾಗಿತ್ತು. ಸಂಬಳ ಬಂದ ದಿನ ನಗುವು, ಆದರೆ ತಿಂಗಳ ಕೊನೆಗೆ ಮೌನ. ಹಣ ಎಲ್ಲಿಗೆ ಹೋಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ನಾನು ನನ್ನನ್ನೇ ಕೇಳಿಕೊಂಡಿದ್ದ ಪ್ರಶ್ನೆ ಒಂದೇ, ನಾನು ಇಷ್ಟು ದುಡಿಯುತ್ತಿದ್ದರೂ ಏಕೆ ನನ್ನ ಜೀವನ ಮುಂದೆ ಸಾಗುತ್ತಿಲ್ಲ? ಆ ದಿನ ನನಗೆ ಒಂದು ಸತ್ಯ ಅರ್ಥವಾಯಿತು. ಸಮಸ್ಯೆ ಹಣದಲ್ಲಿ ಇರಲಿಲ್ಲ, ಸಮಸ್ಯೆ ನನ್ನ ಗಮನದಲ್ಲಿತ್ತು. ಹಣ ನನ್ನ ಕೈಯಲ್ಲಿ ಇತ್ತು, ಆದರೆ ನಿಯಂತ್ರಣ ನನ್ನ ಕೈಯಲ್ಲಿ ಇರಲಿಲ್ಲ. ಆ ಕ್ಷಣದಿಂದ ನಾನು ನನ್ನ ಜೀವನದ ನಿಯಂತ್ರಣವನ್ನು ಹಿಂದಕ್ಕೆ ಪಡೆಯಬೇಕೆಂದು ನಿರ್ಧರಿಸಿದೆ. ನಾನು ಮೊದಲಿಗೆ ದೊಡ್ಡ ಗುರಿಗಳನ್ನು ಇಡಲಿಲ್ಲ. ಶ್ರೀಮಂತನಾಗಬೇಕು, ಕೋಟಿ ಸಂಪಾದಿಸಬೇಕು ಅನ್ನೋ ಕನಸುಗಳಿಂದ ಶುರು ಮಾಡಲಿಲ್ಲ. ನನಗೆ ಬೇಕಾಗಿದ್ದು ಶಾಂತಿ, ತಿಂಗಳ ಕೊನೆಗೆ ಭಯವಿಲ್ಲದೆ ನಿದ್ರೆ, ಅಷ್ಟೇ. ಅದಕ್ಕಾಗಿ ನಾನು ನನ್ನ ಹಣವನ್ನು ಎದುರಿಸಿ ನೋಡಲು ತೀರ್ಮಾನಿಸಿದೆ. ಭಯವಿತ್ತು, ಏಕೆಂದರೆ ನಿಜವನ್ನು ನೋಡುವುದು ಕಷ್ಟ. 1 ತಿಂಗಳು ನಾನು ಪ್ರತಿಯೊಂದು ಖರ್ಚನ್ನು ಗಮನಿಸಿದೆ. ಚಿಕ್ಕ ಚಹಾ, ಅನಾವಶ್ಯಕ ಆನ್ಲೈನ್ ಆರ್ಡರ್ಗಳು, ಬೇಕಿಲ್ಲದ ಸಬ್ಸ್ಕ್ರಿಪ್ಷನ್ಗಳು, ಇದರಿಂದ ಏನಾಗಲ್ಲ ಅನ್ನೋ ಖರ್ಚುಗಳು. ಅವೆಲ್ಲ ಸೇರಿ ನನ್ನ ಭವಿಷ್ಯವನ್ನು ನಿಧಾನವಾಗಿ ಕಿತ್ತುಕೊಳ್ಳುತ್ತಿದ್ದವು. ಆ ಕ್ಷಣ ನನಗೆ ಅರ್ಥವಾಯಿತು, ಹಣ ನಮ್ಮಿಂದ ಹೋಗುವುದಿಲ್ಲ, ನಾವು ಅದನ್ನು ಕೈಬಿಡುತ್ತೇವೆ. ನಾನು ನನ್ನ ಸಂಬಳ ಬಂದ ತಕ್ಷಣ ಉಳಿದ ಹಣ ಉಳಿಸುವ ಹಳೆಯ ಅಭ್ಯಾಸವನ್ನು ಮುರಿದೆ. ಮೊದಲು ಸೇವಿಂಗ್ಸ್, ನಂತರ ಖರ್ಚು. ಇದು ಕೇಳಲು ಸುಲಭ, ಆದರೆ ಪಾಲಿಸಲು ಕಠಿಣ. ಆದ್ರೆ ನನ್ನಿಂದ ಒಂದು ಮಾತು ಕೇಳಿಕೊಂಡೆ, ನಾನು ಇಂದು ಅಸೌಕರ್ಯವನ್ನು ಆಯ್ಕೆ ಮಾಡದೇ ಇದ್ದರೆ ನಾಳೆಯ ಸುರಕ್ಷೆಯನ್ನು ಆಯ್ಕೆ ಮಾಡಬೇಕಾಗುತ್ತದೆ. ನಾನು ನನ್ನ ಜೀವನ ಶೈಲಿಯನ್ನು ಕಡಿಮೆ ಮಾಡಲಿಲ್ಲ, ಆದರೆ ಅರ್ಥಪೂರ್ಣ ಮಾಡಿದೆ. ಇತರರಿಗೆ ತೋರಿಸಲು ಬದುಕುವುದನ್ನು ನಿಲ್ಲಿಸಿದೆ. ಕ್ಷಣಿಕ ಸಂತೋಷ ಕೊಡುವ ವಸ್ತುಗಳಿಗಿಂತ ದೀರ್ಘಕಾಲದ ಭದ್ರತೆಯನ್ನು ಆಯ್ಕೆ ಮಾಡಿಕೊಂಡೆ. ಪ್ರತಿಯೊಂದು ಖರ್ಚಿನ ಮೊದಲು ನನ್ನ ಮನಸ್ಸಿಗೆ ಒಂದು ಪ್ರಶ್ನೆ, ಈ ರೂಪಾಯಿ ನನ್ನ ಭವಿಷ್ಯವನ್ನು ಬಲಪಡಿಸುತ್ತಾ ಅಥವಾ ದುರ್ಬಲಗೊಳಿಸುತ್ತಾ? ನಾನು ಪರ್ಫೆಕ್ಟ್ ಆಗಿರಲಿಲ್ಲ. ಕೆಲವು ದಿನಗಳು ತಪ್ಪು ಆಯ್ತು, ಕೆಲವು ದಿನಗಳು ನಿಯಂತ್ರಣ ತಪ್ಪಿತು, ಆದರೆ ನಾನು ಕೈಬಿಡಲಿಲ್ಲ. ಹಣ ಉಳಿಸುವುದು ಸ್ಪರ್ಧೆಯಲ್ಲ, ಇದು ಸಂಬಂಧ. ನೀವು ಹಣವನ್ನು ಗೌರವಿಸಿದಷ್ಟು ಅದು ನಿಮ್ಮನ್ನು ಗೌರವಿಸುತ್ತದೆ. ಒಂದು ದಿನ ತಪ್ಪಾದರೆ ಮುಂದಿನ ದಿನ ಇನ್ನೂ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಅಷ್ಟೇ. ಈ ಮನಸ್ಥಿತಿಯೇ ನನ್ನನ್ನು ಮುಂದಕ್ಕೆ ಕೊಂಡೊಯ್ತು. ದಿನದಿಂದ ದಿನಕ್ಕೆ ನನ್ನ ಒಳಗಿನ ಆತ್ಮನಿಯಂತ್ರಣ ಬಲವಾಯಿತು. ಹಣ ಉಳಿಯತೊಡಗಿತು, ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಮೇಲೆ ನನಗೆ ನಂಬಿಕೆ ಹುಟ್ಟಿತು. 6 ತಿಂಗಳು ಹೋದಾಗ ನಾನು ನನ್ನ ಖಾತೆಯನ್ನು ನೋಡಿದೆ. 1,00,000 ರೂಪಾಯಿ. ಅದು ಕೇವಲ ಸಂಖ್ಯೆ ಅಲ್ಲ, ಅದು ನನ್ನ ಶಿಸ್ತು, ನನ್ನ ಸಹನೆ, ನನ್ನ ನಿರ್ಧಾರಗಳ ಒಟ್ಟು ಫಲ.
ಆ ಹಣ ನನಗೆ ಶ್ರೀಮಂತನನ್ನಾಗಿ ಮಾಡಲಿಲ್ಲ, ಆದರೆ ನನ್ನನ್ನು ಬಲಿಷ್ಠನನ್ನಾಗಿ ಆಯಿತು. ನಾನು ನನ್ನ ಜೀವನವನ್ನು ನಿಯಂತ್ರಿಸಬಲ್ಲೆ ಅನ್ನೋ ವಿಶ್ವಾಸ ಕೊಟ್ಟಿತು. ಹಣ ದೇವರು ಅಲ್ಲ, ಹಣ ಶತ್ರು ಅಲ್ಲ. ಹಣ ಒಂದು ಸಾಧನ. ಅದನ್ನು ನೀವು ಹೇಗೆ ಬಳಸುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ನೀವು ಇಂದು ಕಡಿಮೆ ಸಂಬಳದಲ್ಲಿರಬಹುದು. ಪರವಾಗಿಲ್ಲ. ನಿಮ್ಮ ಸಂಬಳ ನಿಮ್ಮ ಮೌಲ್ಯವಲ್ಲ. ನಿಮ್ಮ ನಿರ್ಧಾರಗಳು ನಿಮ್ಮ ಮೌಲ್ಯ. ಇಂದು ನೀವು ಒಂದು ಚಿಕ್ಕ ನಿರ್ಧಾರ ತೆಗೆದುಕೊಂಡರೆ ಮುಂದಿನ 6 ತಿಂಗಳಲ್ಲಿ ನಿಮ್ಮ ಜೀವನದ ಧ್ವನಿ ಬದಲಾಗುತ್ತದೆ. 1,00,000 ರೂಪಾಯಿ ಒಂದೇ ದಿನ ಬರಲ್ಲ. ಅದು ಪ್ರತಿದಿನದ ಸರಿಯಾದ ಆಯ್ಕೆಗಳಿಂದ, ಪ್ರತಿದಿನದ ಶಿಸ್ತುಗಳಿಂದ, ಪ್ರತಿದಿನದ ಆತ್ಮನಿಯಂತ್ರಣದಿಂದ ಸೇರುತ್ತದೆ. ನಾನು ಹಣ ಉಳಿಸುತ್ತಿರಲಿಲ್ಲ, ನಾನು ನನ್ನ ಭವಿಷ್ಯವನ್ನು ಕಟ್ಟುತ್ತಿದ್ದೆ. ಈ ಧ್ವನಿಯನ್ನು ನೀವು ಕೇಳುತ್ತಿರುವುದು ಯಾದೃಚ್ಛಿಕವಲ್ಲ. ನಿಮ್ಮೊಳಗೆ ಬದಲಾವಣೆ ಬೇಕು ಅನ್ನೋ ಬೆಂಕಿ ಇದೆ. ಅದನ್ನು ನಾಳೆಗೆ ಬಿಡಬೇಡಿ. ಇಂದು ಒಂದು ನಿರ್ಧಾರ ಮಾಡಿ. ಸಣ್ಣದಾಗಿರಲಿ, ಆದರೆ ನಿಜವಾಗಿರಲಿ. ನೆನಪಿಟ್ಟುಕೊಳ್ಳಿ, ನೀವು ಹೆಚ್ಚು ಸಂಪಾದಿಸಿದ ದಿನ ಶ್ರೀಮಂತರಾಗಲ್ಲ. ನೀವು ನಿಮ್ಮ ಹಣವನ್ನು ನಿಯಂತ್ರಿಸಿದ ದಿನ ಶ್ರೀಮಂತರಾಗ್ತೀರಾ. ನಾನು ಮಾಡಿದ್ದೇನೆ ಅಂದ್ರೆ ನೀವು ಕೂಡ ಖಂಡಿತ ಮಾಡಬಹುದು. ಯಾಕೆಂದರೆ ನಾನು ವಿಶೇಷ ವ್ಯಕ್ತಿಯಲ್ಲ. ನಾನು ನಿರ್ಧಾರ ಮಾಡಿದ ಸಾಮಾನ್ಯ ವ್ಯಕ್ತಿ. ಇವತ್ತೇ ನಿಮ್ಮ ಪ್ರಯಾಣ ಶುರು ಮಾಡಿ. ನಿಮ್ಮ ಭವಿಷ್ಯದ ನೀವು ನಿಮ್ಮನ್ನು